ನಮಸ್ಕಾರ ವಿದ್ಯಾರ್ಥಿಗಳೇ, ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಕೆ, ಭಾಳಷ್ಟು ಹುಡುಗರು ಕಮೆಂಟ್ ಆಗ್ತಾ ಇರ್ತಾರೆ, ಬ್ರದರ್ ನೀವು ಬರೀ KCET ಬಗ್ಗೆ ಅಷ್ಟೇ ಹೇಳ್ತಾರೆ, ಅವಾಗ ನೀಟ್ ಸ್ಟೂಡೆಂಟ್ ಬಗ್ಗೆ ಕೂಡ ಸ್ವಲ್ಪ ಹೇಳಿ ಅಂತಂದು. ಸೊ ಹಂಗಾಗಿ ಈ ಒಂದು ವಿಡಿಯೋ ನಿಮ್ಮ ಒಂದು ನೀಟ್ ಸ್ಟೂಡೆಂಟ್ಗೆ ಮಾತ್ರ ಈ ಒಂದು ವಿಡಿಯೋ ಆಗಿರ್ತದೆ. ಸರಿ, ನೀಟು ಮತ್ತು KCET ಎರಡೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತಂದರೆ ಅವರು ಕೂಡ ನೋಡ್ಬೋದು. ಕಂಪ್ಲೀಟಾಗಿ ಹೇಳ್ತೀನಿ. ಸರಿ ನೋಡಿ, ನಿಮ್ಮ ಗಾಳಿ ಗೊತ್ತಿರೋವಾಗೆ ನೀಟ್ ನಮ್ಮ ಕರ್ನಾಟಕದಲ್ಲಿ ಯಾವಾಗ ಡೇಟ್ ಅಂತಂದು ಒಂದು ರೇಂಜ್ಗೆ ಹೇಳ್ಬೋದು ಇವಾಗ. ಓಕೆ, ಯಾಕಂದರೆ ನಿನ್ನೆ MCC ಶೆಡ್ಯೂಲ್ ಬಂದಾಗಿಂದ ಆ್ಯಂಡ್ ಸ್ಟೇಟ್ ಒಂದು ಶೆಡ್ಯೂಲ್ ಕೂಡ ಏನು ಬಿಟ್ಬಿಟ್ರು ಅಂತಂದರೆ ಬಂದಿದ್ದಾರೆ. ಅಂದರೆ ಒಂದು ಶೆಡ್ಯೂಲ್ ಅನ್ನೋದು ಬಂದೈತೆ. ಇದರಿಗೆ ಅವ್ರು ಹೇಳ್ದಂಗೆ ಏನಂತಂದರೆ, ಈಗ ಗೊತ್ತಿರುವಾಗೆ MCC ಆಲ್ ಇಂಡಿಯಾ ಕೋಟಾದ ನಡೀತಕ್ಕಂಥದ್ದು ಇದೇ ಒಂದು 21 ಜುಲೈಯಿಂದ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿ ಅಪ್ ಟು ಆಗಸ್ಟ್ 6 ಕೂಡ ನಡೀತದ್ದು. ಓಕೆ, ಅಂದರೆ ಅವ್ರಿಗೆ ಗೊತ್ತಿರುವಾಗ ನಮಗೆ ಗೊತ್ತಿರುವಾಗ ಏನಂತಂದರೆ ಅವರು 1ನೇ ತಾರೀಕಿಂದ 6ನೇ ತಾರೀಕುವರೆಗೂ ಏನಂತಂದರೆ ಅಡ್ಮಿಷನ್ ನಡೀತವೆ. 31 ಅಂದರೆ ಇದೇ ಒಂದು ಜುಲೈ 31ಗೆ ರಿಸಲ್ಟ್ ಅನ್ನೋದು ಬರ್ತದೆ. ಜುಲೈ 31ಗೆ ಬಂತಂದರೆ ನಮ್ಮ ಒಂದು ಸ್ಟೇಟಲ್ಲೂ ಕೂಡ ಏನಂತಂದರೆ ನೀಟ್ ರಿಸಲ್ಟ್ ಹೇಳ್ತಾಯಿದ್ದೀನಿ. ನೀಟ್ ಫಸ್ಟ್ ರೌಂಡ್ ರಿಸಲ್ಟು 1ನೇ ತಾರೀಕು ಅಥವಾ 2ನೇ ತಾರೀಕು ಅಂತೂ ಬರುತ್ತೆ. ಸೊ ಈ ರೀತಿಯಾಗಿ ನಮ್ಮ ಒಂದು ಈಗ ಏನಂತ ಒಂದು ಶೆಡ್ಯೂಲ್ ನಮ್ಮ ಕಡೆಯಿಂದ ರಿಲೀಸ್ ಮಾಡ್ತಾರೆ. ಸೊ ಅದಕ್ಕೆ ತಕ್ಕನಾಗಿ ಹೇಳೋದಂತಂದರೆ ಈಗೇನೀಗ ಅಂದರೆ 21ಗೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿ ಸ್ವಲ್ಪ ದಿನ ಆಪ್ಷನ್ ಎಂಟ್ರಿ ಮಾಡ್ತಾರೆ ಅವರು. ನಾನು ಹೇಳಿದಾಗೆ 1ನೇ ತಾರೀಕು ಅಥವಾ 2ನೇ ತಾರೀಕು ರಿಸಲ್ಟ್ ಬರ್ತಂತಂದರೆ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಮಾಡ್ಕೊತಾರೆ ನಮ್ಮ ಕೈಯಲ್ಲಿ ಅಂತಂದರೆ, ಅವರು ಇಲ್ಲಿ ಸ್ಟೇಟ್ ಕೌನ್ಸಿಲಿಂಗ್ ಕೊಟ್ಟಿರೋದು 13 ಜುಲೈವರೆಗೂ ಕೂಡ, ಅಂದರೆ ಅಲ್ಲಿದ್ದ ಸ್ಟಾರ್ಟ್ ಆಗಿ 12ನೇ ತಾರೀಕುವರೆಗೂ ಮಾಡ್ಕೋರಿ ಅಂತ ಕೊಟ್ಟವ್ರೆ. ಸೊ ನಮ್ಮ ಬಿಫೋರ್ ನೋಡಿ, ಇನ್ನೊಂದು ನಮ್ಮೊಂದು ಸ್ಟೇಟಲ್ಲೂ ಕೂಡ ನೀಟ್ ರಿಸಲ್ಟು ಬಿಫೋರ್ 5th ಬರಬೇಕು. ಇನ್ ಕೇಸ್ 6th ಬಂತಂದರೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತದೆ. ಮತ್ತು ಅಂದರೆ 6thವರೆಗೂ ಕೂಡ ಬಂತಂದರೆ ಲೈಕ್ MCCಗೆ ಹೋಗೋರು ಕೂಡ ಇರ್ತಾರೆ, ನೀಟಲ್ಲೂ ಕೂಡ ಹೋಗೋರು ಇರ್ತಾರೆ. ಅಂದರೆ ಎರಡೂ ಕೂಡ ಪಾರ್ಟಿಸಿಪೇಟ್ ಮಾಡೋರು ಇರ್ತಾರೆ. ಅಂದರೆ ಲೈಕ್ ಎಕ್ಸಾಂಪಲ್ ಈಗ ಅಪ್ಪಿತಪ್ಪಿ 7ನೇ ತಾರೀಕು ನಮ್ಮ ನೀಟಲ್ಲಿ ರಿಸಲ್ಟ್ ಬಂತು ನಮ್ಮ ಕರ್ನಾಟಕದಲ್ಲಿ ಅಂತಂದರೆ, ಈಗ 6ನೇ ತಾರೀಕು ಕೂಡ ಆಳೆ ಬಂದುಬಿಟ್ಟಿರ್ತದೆ MCCಲಿ. ಬಟ್ ಅಂದರೆ 6ನೇ ತಾರೀಕು ಲಾಸ್ಟ್ ಇರ್ತದೆ, ಬಂದಿರ್ತಾನೆ ಬದಲು ಲಾಸ್ಟ್ ಡೇಟ್ ಅಡ್ಮಿಷನ್ ಇರ್ತದೆ. ಸೊ ಹುಡುಗರು ವೇಟ್ ಮಾಡಬೇಕಾ ಇಲ್ಲ MCCಯಲ್ಲಿ ಸೀಟ್ ಸಿಗೋದು ಅಡ್ಮಿಷನ್ ಮಾಡ್ಕೋಬೇಕಂತ ಗೊಂದಲ ಕ್ರಿಯೇಟ್ ಆಗೋದ. ಸೊ ಈ ಥರ ಮಾಡಲ್ಲ. ಸೊ ಹಂಗಾಗಿ ನಮ್ಮ ಕೈದಲ್ಲಿ ಏನಾಗುತ್ತೆ ಅಂತಂದ್ರೆ, ಈಗ 2ನೇ ತಾರೀಕು ಅಥವಾ ಏನಂತಂದರೆ ಅಥವಾ 1ನೇ ತಾರೀಕು, ಈ ಒಂದು ಅಂದರೆ ಆಗಸ್ಟ್ 1 or 2ನೇ ತಾರೀಕು ಏನಾಗ್ತದೆ, ನಮಗೊಂದು ನೀಟ್ ರಿಸಲ್ಟ್ ಕೂಡ ಫಸ್ಟ್ ರೌಂಡ್ ಬರ್ತದೆ. ಸೊ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಅಂತಂದರೆ ಈಗ ಸದ್ಯಕ್ಕೆ ನಮ್ಮ ಡೇಟ್ ಆಪ್ಷನ್ ಎಂಟ್ರಿ ಡೇಟ್ ನಮ್ಮ ಒಂದು ಕರ್ನಾಟಕದಲ್ಲಿ ಒಂದು 26th ಈ ರೀತಿ ಏನಾದರೂ ಸ್ಟಾರ್ಟ್ ಮಾಡ್ಕೊಂಡ್ರೆ, ಅಂದರೆ 25th ಅನ್ನೋಷ್ಟರಲ್ಲಿ ಏನಾದರೂ ನಮ್ಮದು ಆಪ್ಷನ್ ಎಂಟ್ರಿ ನೀಡ್ದು ಕೂಡ ಸ್ಟಾರ್ಟ್ ಮಾಡ್ಕೊಂಡ್ರೆ, ಸೊ ಅಂತಂದರೆ ಒಂದು 5-6 ದಿನ ಟೈಮ್ ಸಿಗ್ತದೆ. ಅಥವಾ 1ನೇ ತಾರೀಕು 2ನೇ ತಾರೀಕು ನೀವು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ನಾನು ಏನಂತೀನಿ, ಇನ್ನೂ ಇದಕ್ಕಿಂತ ಮುಂಚೆನೇ ಸ್ಟಾರ್ಟ್ ಮಾಡ್ಕೊಂಡ್ರೆ ಇನ್ನೂ ಬೆಟರ್. ಅಂದರೆ 20 to 21ಗೆ ಒಂದು ಡೇಟ್ ತೋರಿಸ್ತೀನಿ ನಿಮ್ಗೆ ಇನ್ನೊಂದು ಬೇಕಾದರೆ. ಓಕೆ, ಇದು ಇಲ್ಲಿ ಕಾಣಿಸ್ತಿದೆ ನೋಡಿ. ಈ ಒಂದು ಡೇಟ್ ಪ್ರಕಾರ ಏನಪ್ಪ ಅಂದರೆ 19ನೇ ತಾರೀಕುವರೆಗೂ ಕೂಡ ಅವ್ರು ಏನೂ ಕೂಡ ಮಾಡಲ್ಲ. ಯಾಕಂದರೆ ಅದು 19ನೇ ತಾರೀಕುವರೆಗೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆದಿದೆ. ಯಾಕಂದ್ರೆ ಯಾರೆಲ್ಲ KEದಲ್ಲಿ KCETಗೆ ರಿಜಿಸ್ಟ್ರೇಷನ್ ಇನ್ನೂ ಕೂಡ ಆಗಿರಲ್ಲ ನೋಡಿ, ಅವ್ರಿಗೆ ಇನ್ನೂ ಕೂಡ 19ನೇ ತಾರೀಕುವರೆಗೂ ಕೂಡ ವೆರಿಫಿಕೇಷನ್ ನಡೀತದೆ. ಸೊ ಅಂದಾಗಿ ಕ್ಲಿಯರಾಗಿ 19ನೇ ತಾರೀಕುವರೆಗೂ ಕೂಡ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿರೋ ನಮ್ಮ ಒಂದು ನೀಟ್ ಸ್ಟೂಡೆಂಟ್ಗೆ. ಸೊ ಹಾಗಾಗಿ ಈಗ 20th ನಾನು ಹೇಳ್ದಂಗೆ 21ಗೆ ಅಥವಾ 22ಗೆ ಇನ್ ಕೇಸ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ಕೊಂಡ್ರೆ, ಒಂದು 26ಗೆ ಒಂದು ಮಾಕ್ ಅಲಾಟ್ಮೆಂಟ್ ನೀಟ್ ಸ್ಟೂಡೆಂಟು ಕೂಡ ಬಿಡ್ಬೋದು ನಮ್ಮ ಕನ್ನಡದಲ್ಲಿ. ಅದಾದ ತಕ್ಷಣ ವಾಪಸ್ ಆಪ್ಷನ್ ಎಂಟ್ರಿ ಬಿಟ್ಟರು ಕೂಡ ಈಗ 31ಗೆ ಏನಿದೆ MCCದ ಅವ್ರು ರಿಸಲ್ಟ್ ಬಿಟ್ಕೊತಾರೆ. ಆಮೇಲೆ ಹುಡುಗರಿಗೆ ಯಾರ್ದೋ ಒಬ್ಬದು ಅಂದರೆ ಆಲ್ ಇಂಡಿಯಾದಲ್ಲಿ ಪಾರ್ಟಿಸಿಪೇಟ್ ಮಾಡೋರಿಗೆ 31ಗೆ ಯಾರಾದರೂ ಅಂದರೆ ಅನೌನ್ಸ್ಮೆಂಟ್ ಆಗಿರ್ತದೆ. ಸೊ ಅದೇ ರೇಂಜ್ಗೆ ನಮ್ಮ ಒಂದು ಕರ್ನಾಟಕದಲ್ಲೂ ಕೂಡ 1ನೇ ತಾರೀಕು ಅಥವಾ 2ನೇ ತಾರೀಕು ಬಿಟ್ಟಾಗ ಕನ್ಫ್ಯೂಷನ್ ಕ್ರಿಯೇಟ್ ಆಗಲ್ಲ. ಯಾಕಂದರೆ MCCಲಿ ಅಡ್ಮಿಷನ್ ಮಾಡಲಿಕ್ಕಿರೋದು 6ನೇ ತಾರೀಕು ಲಾಸ್ಟ್ ಇದೆ. ಸೊ 6ನೇ ತಾರೀಕು ಲಾಸ್ಟ್ ಇರುವಾಗ ಅವ್ರಿಗೆ ಕ್ಲಿಯರ್ ಆಗಿರ್ತದೆ. ಯಾಕಂದರೆ ಬೇಗನೆ ಬಿಟ್ಟಿರ್ತಾರೆ, ಎರಡು ಕೂಡ ರಿಸಲ್ಟ್ ಬಂದಿರ್ತದೆ. ನಾನು MCCಗೆ ಅಡ್ಮಿಷನ್ ಮಾಡ್ಕೋಬೇಕಾ ಅಥವಾ ನಮ್ಮ ಕನ್ನಡದಲ್ಲಿ ಸಿಕ್ಕಿರುವಂಥ ಇಲ್ಲಿ ಅಡ್ಮಿಷನ್ ಮಾಡ್ಕೋಬೇಕಾ, ಎರಡರಲ್ಲಿ ಒಂದು ಚೂಸ್ ಮಾಡ್ಕೊತಾರೆ, ಅಡ್ಮಿಷನ್ ಮಾಡ್ಕೊತಾರೆ. ಸೊ ಇದು ಈ ರೀತಿಯಾಗಿ ಆತಂದರೆ ಹುಡುಗರಿಗೆ ಹೆಲ್ಪ್ ಆಗ್ತದೆ. ಅದನ್ನು ಬಿಟ್ಟು ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಇನ್ನೊಂದು ಕೂಡ ಇರ್ತದೆ, ಆ ರೀತಿ ಆದಾಗ ಭಾಳ ರಿಸ್ಕ್ ಇದೆ. ಲೈಕ್ ಎಕ್ಸಾಂಪಲ್ ಈಗ 31ಗೆ ಅಂತೂ MCC ಬಂದಿದೆ, 6ನೇ ತಾರೀಕು ಲಾಸ್ಟ್ ಅಡ್ಮಿಷನ್ ಇದೆ. ಸೊ ನಮ್ಮ ಕೇದಲ್ಲಿ 7-8 ಬಿಟ್ರಪ್ಪ ಅಂತಂದರೆ ರಿಸ್ಕ್ ಮೇಲೆ ನಡೀತದೆ ಕೌನ್ಸಿಲಿಂಗು ನಮ್ಮ ಕನ್ನಡದಲ್ಲೂ ಕೂಡ. ಯಾರಿಗೆ ಇದು ಸಮಸ್ಯೆ ಆಗಲ್ಲಪ್ಪ ಅಂತಂದರೆ, ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಪಾರ್ಟಿಸಿಪೇಟ್ ಮಾಡೋರಿಗೆ ಏನೂ ಕೂಡ ಇದು ನಿಮಗೆ ಎಫೆಕ್ಟ್ ಏನಾಗೋದಿಲ್ಲ. ಎರಡೂ ಕೂಡ MCC ಮತ್ತು ಕರ್ನಾಟಕದಲ್ಲಿ ಎರಡೂ ಕೂಡ ಅಂದರೆ ಎರಡೂ ಕೂಡ ಪಾರ್ಟಿಸಿಪೇಟ್ ಮಾಡಿದಾಗ, ಸೊ ಆಲ್ ಇಂಡಿಯಾದಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ, ನಮ್ಮ ಕನ್ನಡದಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ ಅಂತಂದರೆ ಅವ್ರಿಗೆ ಡೌಟ್ಸ್ ಕ್ರಿಯೇಟ್ ಆಗ್ತದೆ, ರಿಸ್ಕ್ ಮೇಲೆ ಹೋಗಬೇಕಾಗ್ತದೆ. ಅಂದರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಈಗ MCCಯಲ್ಲಿ ಸಿಕ್ಕರೂ ಸಹಿತ ಬಿಟ್ಟು ನಮ್ಮ ಕನ್ನಡದಲ್ಲಿ ನೋಡೋಣ ಅಂತ ಕೂತ್ರೆ, ನಮ್ಮ ಕನ್ನಡದಲ್ಲೂ ಕೂಡ ಸರಿ ಸಿಗದೆ ಹೋದಾಗ ಸ್ವಲ್ಪ ಮತ್ತೆ ನೆಕ್ಸ್ಟ್ ರೌಂಡಿಗೆ ಹೋಗಬೇಕಾಗ್ತದೆ. ಇದೆಲ್ಲನೂ ಕೂಡ ನೆಕ್ಸ್ಟ್ ರೌಂಡಿಗೆ ಸೀಟ್ ಸಿಗದೆ ಹೋದರೂ ಕೂಡ ಮತ್ತೆ ರಿಸ್ಕ್ ಆಗ್ತಿರ್ತದೆ. ಸೊ ಇದು ಎಲ್ಲನೂ ಕೂಡ ಪಾಸಿಬಿಲಿಟಿ ಇದ್ದಾವೆ. ಸದ್ಯಕ್ಕೆ ನೀಟ್ ಸ್ಟೂಡೆಂಟ್ ನಿಮ್ಗೆ ಹೇಳೋದೇ ಅಷ್ಟೇ, ಈಗ ನೀಟ್ ಅಷ್ಟೇ ಪಾರ್ಟಿಸಿಪೇಟ್ ಮಾಡ್ತೀನಪ್ಪ ಅಂತಂದರೆ ನೀವು ಇನ್ನೂ ಕೂಡ ಯಾವುದೇ ರೀತಿ ದುಡ್ಡು ಪೇ ಮಾಡಲಿಕ್ಕೆ ಹೋಗಬೇಡಿ. ನಿಮಗೋಸ್ಕರ ಸಪ್ರೇಟ್ ಒಂದು ಶೆಡ್ಯೂಲ್ ಕೂಡ ಬಿಡ್ತಾರೆ. ಇವಾಗ ಸಪ್ರೇಟ್ ಬಿಡ್ಬೋದು ಅಥವಾ KCET ನೀಟ್ ಕಂಬೈಂಡ್ ಆಗಿ ಕೂಡ ಬಿಡ್ಬೋದು. ಆ್ಯಕ್ಚುಲಿ ನನಗೆ ಕಂಬೈಂಡ್ ಆಗಿ ಒಂದು ಈಗ ಶೆಡ್ಯೂಲ್ ಬಿಡ್ಬೋದು. ಬಟ್ ಆಪ್ಷನ್ ಎಂಟ್ರಿ ಅಂತೂ ನಿಮ್ಮದು 19ನೇ ತಾರೀಕುವರೆಗೂ ಕೂಡ ನಿಮ್ಮದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಲ್ಲ. ಇದು ಅಂತೂ ಕಟ್ಟಿಟ್ಟು ಬುತ್ತಿ.
ಸರಿ. ಆ್ಯಂಡ್ ಅವ್ರು ಕೊಟ್ಟಿರುವಾಗೆ ಇದೇ ಒಂದು ಡೇಟು ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟ್ ರೌಂಡು ಎಲ್ಲನೂ ಕೂಡ ಅಡ್ಮಿಷನ್ ಮುಗಿಯೋದು ಆಗಸ್ಟ್ 12 ಅನ್ನುವಷ್ಟರಲ್ಲೇ ನೀಡ್ದು ಕೂಡ ಫಸ್ಟ್ ರೌಂಡ್ ಎಲ್ಲನೂ ಕೂಡ ಕಂಪ್ಲೀಟ್ ಆಗ್ತದೆ. ಇದು ನಮ್ಮ ಹತ್ರ ಸದ್ಯಕ್ಕಿರುವಂಥ ಡೇಟ್ಸ್ಗಳು. ಈ ಒಂದು ಡೇಟ್ಸ್ ಒಳಗಡೆ ನಮ್ಮ ಕೇದವ್ರು ಏನು ಮಾಡ್ತಾರೆ, ಒಂದು ಶೆಡ್ಯೂಲ್ ಬಿಡ್ತಾರೆ. ಸೊ ಇದು ನಮ್ಮ ವಾಸ್ತವ. ಆ್ಯಂಡ್ ಅದಾದ ತಕ್ಷಣ ಏನಂತಂದರೆ ಹುಡುಗರಿಗೆ ಓನ್ಲಿ KCT ನೀಟ್ ಕಂಬೈಂಡಾಗಿ ಮಾಡ್ತೀನಿ ನಾನು ಕೌನ್ಸ್ಲಿಂಗ್ ಅನ್ನೋದಂತಂದರೆ ನೀವು ಕೂಡ ವೇಟ್ ಮಾಡಿರಿ. ನಾನು ಏನಕ್ಕೆ ಹೇಳ್ತೀನಿ ವೇಟ್ ಅಂತಂದರೆ, ಲೈಕ್ ಎಕ್ಸಾಂಪಲ್ ಈಗ KCT ನೀಟ್ ಎರಡೂ ಕೂಡ ನೀವು ಕಂಬೈಂಡಾಗಿ ಕೌನ್ಸ್ಲಿಂಗ್ ಮಾಡ್ತಿದ್ದೀರಪ್ಪ ಅಂತಂದರೆ ಅಂದರೆ ನಮ್ಮ ಕನ್ನಡದಲ್ಲಿ ಅಷ್ಟೇ ಪಾರ್ಟಿಸಿಪೇಟ್ ಮಾಡಬೇಕು. ಬಟ್ KCT ನೀಟ್ ಕಂಬೈಂಡಾಗಿ ಮಾಡ್ತಿದ್ದೀನಿ ಅಂತಂದರೆ ನಿಮಗೆ ಹೇಳೋದಿಷ್ಟೇ ನಾನು. ಈಗ 19ನೇ ತಾರೀಕುವರೆಗೂ ಅಂತೂ ನಮ್ಮದು ನೀಟ್ ಅವ್ರದ್ದು ಎಲ್ಲನೂ ಕೂಡ ಮಾಡ್ಕೋತಾರೆ. ಬಟ್ ನಮಗೆ ಗೊತ್ತಿರುವಾಗೆ ಒಂದು ಪೋಸ್ಟ್ ಮಾಕ್ ಅಲಾಟ್ಮೆಂಟ್ ಅನ್ನೋದನ್ನು ಏನಿದೆ ನಮ್ಮ ಕಡೆಯಿಂದ 22ನೇ ತಾರೀಕು ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ಗೊತ್ತಿದೆ ನಿಮಗೆಲ್ಲರೂ ಕೂಡ. ಸೊ 22 ಇದೆ, ಇನ್ನು ನೋಡೋಕೆ ಬಿಡ್ತೀನಿ ರಪ್ಪ. 21ನೇ ತಾರೀಕು ನಮ್ಮ KCT ಸ್ಟೂಡೆಂಟ್ ಏನಂತಂದರೆ ಮಾಕ್ ಅಲಾಟ್ಮೆಂಟ್ ಮಾಡ್ತಿದ್ದಾರೆ. ನಮ್ಮ ಒಂದು ನೀಟ್ ಸ್ಟೂಡೆಂಟು ಕೂಡ ಏನು ಮಾಡ್ಬೋದು ಅಂತಂದರೆ ಈಗ 19ನೇ ತಾರೀಕು ಎಲ್ಲನೂ ಕೂಡ ಮುಗ್ತದೆ. ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ನಿಮಗೆ 21ಕ್ಕೆ ಸ್ಟಾರ್ಟ್ ಮಾಡ್ಕೋಬೋದು. ಅಂತಂದರೆ ಈ 21ನೇ ತಾರೀಕು ನಿಮ್ದು ಏನಾದರೂ ಈಗ ಏನಂತಂದರೆ ಕಂಪ್ಲೀಟಾಗಿ KCT ಸ್ಟೂಡೆಂಟ್ಗೆ ಅಷ್ಟೇ ಬಿಟ್ಟರು ಕೂಡ ನೀಟ್ ಸ್ಟೂಡೆಂಟ್ಗೆ ವಾಪಸ್ ನಿಮ್ಗೆ ಆಪ್ಷನ್ ಎಂಟ್ರಿ ಕರೆದಾಗ ನಿಮಗೂ ಕೂಡ ಒನ್ ಟೈಮ್ ಮಾಕ್ ಅಲಾಟ್ಮೆಂಟ್ ಮಾಡಲೇಬೇಕು ಕೇದವರು. ಸೊ ಹಂಗಾಗಿ ಈ ಸರ್ತಿ ನಾನು ಹೇಳ್ದಂಗೆ ಇನ್ನೂ ಕೂಡ ಸದ್ಯಕ್ಕಂತೂ ನಿಮಗೆ ಗೊತ್ತಿರಬೇಕು, ಸರ್ವರ್ ಡೌನ್ ಇರೋ ಕಾರಣ ಯಾವುದೇ ರೀತಿ ಆಪ್ಷನ್ ಎಂಟ್ರಿ ಎಲ್ಲನೂ ಕೂಡ ಮಾಡಲಿಕ್ಕಂತೂ ಬರ್ತಾಯಿಲ್ಲ. ಸೊ ಅಂದರೆ ಈ ಮಾಕ್ ಅಲಾಟ್ಮೆಂಟು ಕೂಡ ಡೇಟ್ ಎಕ್ಸ್ಟೆಂಡೆಡ್ ಆಗ್ಬೋದಲ್ವಾ. ಸೊ ಹಂಗಾಗಿ ನೋಡೋಣ ಇನ್ನೂ ಕೂಡ ಏನೇನಾಗ್ತದೆ. ಎರಡೂ ಕೂಡ ಕಂಬೈಂಡಾಗಿ ಮಾಡೋರು ಕೂಡ ದುಡ್ಡು ಪೇ ಮಾಡಲಿಕ್ಕೆ ಹೋಗ್ಬೇಡಿ. ಯಾಕಂದರೆ ಇದರಲ್ಲೇ ಮಾಡ್ಬೋದು ಅಥವಾ ಸಪ್ರೇಟನ್ನು ಕೂಡ ಮಾಡ್ಬೋದು. ಯಾವುದಕ್ಕಿನ್ನೂ ಕೇದವ್ರು ಅಂತ ಹೇಳಿಲ್ಲ. ಓಕೆ, ನಮ್ಮ ಅಸ್ಯೂಷನ್ ಪ್ರಕಾರ ಹೇಳ್ತಾ ಇದ್ದೀವಿ ಅಷ್ಟೇ ನಾವು. ಬಟ್ ಆದರೂ ರಿಯಾಲಿಟಿ ಇದ್ದೇ ರೀತಿ ಆಗೋದು. ಕೊನೆಗೆ ಇಷ್ಟು ಹೇಳೋದು, ಎರಡೂ ಕೂಡ ಪಾರ್ಟಿಸಿಪೇಟ್ ಮಾಡೋರು. ಆದರೆ ನನಗೆ ಬ್ಯಾಕಪ್ ಅಲ್ಲ, ಇಂಜಿನಿಯರಿಂಗ್ ಇದೆ, ನನಗೆ ಇಂಜಿನಿಯರಿಂಗ್ ಕೂಡ ನನಗೆ ಮೇನ್ ಅಂತಂದರೆ ಅಷ್ಟೇ ದುಡ್ಡು ಪೇ ಮಾಡಿಬಿಟ್ಟು ಆಪ್ಷನ್ ಎಂಟ್ರಿ ಮಾಡಿರಿ. ಇಲ್ಲ ನನಗೆ ಮೊದಲು ಪ್ರಿಯಾರಿಟಿ ನಮ್ಮದು ಫಸ್ಟ್ ಪ್ರಿಯಾರಿಟಿ ಈಗ ನಮ್ಮದು ಏನಿದೆ ಅಂತಂದರೆ MBBS ಇರ್ತದೆ. MBBS BDS ಮತ್ತು BMS ಕೋರ್ಸಸ್ಗಳು ಫಸ್ಟ್ಗೆ ಇದ್ದಾಗ ನೀವು ಯಾವುದೇ ರೀತಿಗೆ ಸದ್ಯಕ್ಕೆ ಪೇ ಮಾಡಲಿಕ್ಕೆ ಹೋಗ್ಬಿಡಿ. ನಿಮ್ಗೆ ಯಾವಾಗ ವಾಪಸ್ ಯಾವಾಗ ಇವೆಲ್ಲ ಕೋರ್ಸಸ್ಗಳು ಆ್ಯಡ್ ಆಗ್ತಾವೋ ಆವಾಗ ಪ್ರಿಯಾರಿಟಿಯನ್ನು ಕೊಟ್ಕೊಂಡು ಅವಾಗಲೂ ಕೂಡ ಇನ್ನೂ ಕೂಡ ಚಾನ್ಸಸ್ ಕೊಡ್ತಾರೆ. ಅವಾಗ ನೀವು ಇಂಜಿನಿಯರ್ ಬೇಕಾದ್ರೆ ಕೆಳಗಡೆ ಕೊಡ್ಕೋಬೋದು. ಓಕೆ, ಅಗ್ರಿಕಲ್ಚರ್ ವೆಟರ್ನರಿ ಬೇಕಾದ್ರೆ ಕೆಳಗಡೆ ಕೊಡ್ಕೋಬೋದು. ಓಕೆ, ಈ ರೀತಿಯಾಗಿ ಆಗುವಂಥದ್ದು ಮುಂದೆ ಬರುವ ದಿನಗಳಲ್ಲಿ ಹೇಳ್ತಾ ಹೋಗ್ತೀನಿ. ಸದ್ಯಕ್ಕೆ ಸರ್ವರ್ ಸಿಕ್ಕಾಪಡೆ ಪ್ರಾಬ್ಲಮಲ್ಲಿ ನಮ್ಮ KAದಲ್ಲಿ ಇದ್ದಾರೆ. ಸದ್ಯಕ್ಕೆ ಅಂದರೆ ನಾಳೆ ಸೋಮವಾರ ಎಲ್ಲನೂ ಕೂಡ ರೆಡಿ ಅಂದರೆ ಸಾಲ್ವ್ ಆಗುತ್ತೆ, ಸ್ಪೀಡ್ ಆಗುತ್ತೆ ಅಂತ ಹೇಳಿದಾರೆ. ಎಷ್ಟರ ಮಟ್ಟಿಗೆ ಸ್ಪೀಡ್ ಆಗುತ್ತೆ ನೋಡೋಣ. ಒಂದೊಂದು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ 3 ರಿಂದ 4 ಗಂಟೆ ತೊಗೊಳ್ತಾ ಇದ್ದಾರೆ. ಮತ್ತೆ ಹುಡುಗರು ಮನೆಗೆ ಬಂದ ತಕ್ಷಣ ಕೆಲವೊಂದಿಷ್ಟು ಕಾಲೇಜ್ ಬಿಟ್ಟಿದ್ದೀನಿ ಬರ್ತಾರೆ. ಯಾಡ್ ಮಾಡ್ಲಿಕ್ಕೆ ಹೋದರೆ ಸರ್ವರ್ ಬಿಸಿ ಬರ್ತಾಯಿದೆ. ನೈಟ್ ಟೈಮ್ ಬರ್ತಾಯಿದೆ ಅಂತ ಕೇಳಿದ್ರು. ಇವತ್ತು ನೈಟ್ ಯಾರೆಲ್ಲ ಇವತ್ತಂದರೆ 2 ಗಂಟೆಯಿಂದ 5 ಗಂಟೆವರೆಗೂ ಮಾಡಿದವ್ರಿಗೆ ಸ್ವಲ್ಪ ಸರ್ವರ್ ಸಿಕ್ಕಿತ್ತಂತೆ, ಆಪ್ಷನ್ ಎಂಟ್ರಿ ಮಾಡ್ತಾಯಿದ್ರಂತೆ. ಸೊ ನೈಟ್ ಟೈಮು ಬೆಳತನ ಕೂರೋಗೆ ಮಾಡಿಬಿಡ್ರಿ ಪ್ಲೀಸ್ ಕೇದವರೆ. ಆದಷ್ಟು ಬೇಗನೆ ಇದನ್ನು ಸಾಲ್ವ್ ಮಾಡಿತಂದರೆ ನಮ್ಮ ಸ್ಟೂಡೆಂಟ್ಗೆ KCT ಸ್ಟೂಡೆಂಟ್ ಆದರೆ ಬೇಗ ಮಾಡ್ಕೊತಾರೆ. ಆಮೇಲೆ ನೀಟವರು ಕೂಡ ಕಂಬೈಂಡ್ ಆದಾಗೆ ಮುಂದೆ ಬೇಕಾದರೆ ಎರಡೂ ಕೂಡ ಮಾಡಲಿಕ್ಕೂ ಕೂಡ ಈಸಿ ಆಗುತ್ತೆ. ಸೊ ಹಂಗಾಗಿ ಬೇಗನೆ ಸಾಲ್ವ್ ಮಾಡ್ಕೊತಾರೆ. ಸೊ ನೀವು ಸದ್ಯಕ್ಕಂತೂ ಏನು ನೀವು ಪೇ ಮಾಡಲಿಕ್ಕೆ ಹೋಗ್ಬೇಡಿ. ಓಕೆ, ಯಾರೆಲ್ಲ ಈಗ ಸದ್ಯಕ್ಕೆ ಅಟ್ ಪ್ರೆಸೆಂಟ್ ಈ ಟೈಮ್ ಒಳಗೆ ವೀಡಿಯೋ ನೋಡೋರು ಇಂಜಿನಿಯರಿಂಗು ಮತ್ತು ವೆಟರ್ನರಿ ಈ 3 ಕೋರ್ಸಸ್ಗಳು ಮಾತ್ರ ಪೇ ಮಾಡಿಬಿಟ್ಟು ಆಪ್ಷನ್ ಎಂಟ್ರಿ ಮಾಡಿ. ರಿಮೈನಿಂಗ್ KCT ಸ್ಟೂಡೆಂಟ್ ಕೂಡ ನೋಡ್ತಾ ಇರ್ತಂದ್ರೆ ವಿಡಿಯೋ ಯಾವುದೇ ರೀತಿ ದುಡ್ಡು ಪೇ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಇನ್ನೂ ಕೂಡ ಕಾಲೇಜಸ್ ಆ್ಯಡ್ ಆಗಿಲ್ಲ. ಓಕೆ, ಕಾಲೇಜಸ್ ಆ್ಯಡ್ ಆದಾಗ ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ತಿಳಿಸ್ತಾ ಇರ್ತೀನಿ, ನೋಡ್ತಾರೆ. ಬಾಯ್.